ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದು ಎಂದು ಹೇಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 11ನೇ ಅಧ್ಯಾಯದ 15ನೇ ವಚನದಿಂದ 12ನೇ ಅಧ್ಯಾಯದ 12ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಯೇಸು ಕ್ರಿಸ್ತನು ಈಗ ಧಾರ್ಮಿಕ ನಾಯಕರೊಂದಿಗಿನ ತಿಕ್ಕಾಟವನ್ನು ಹೆಚ್ಚಾಗಿ ಮಾಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ದ್ರಾಕ್ಷೆ ತೋಟದ ಸಾಮ್ಯದ ಮೂಲಕ ಅವರು ಆತನಿಗೆ ಇಂತಿಂಥದ್ದನ್ನು ಮಾಡಲು ಹೊಂಚು ಹಾಕುತ್ತಿರುವರು ಎಂಬುದನ್ನು ಬಹಿರಂಗಪಡಿಸಿರುವುದನ್ನು ನಾವು ಧ್ಯಾನಿಸಿದೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 12ನೇ ಅಧ್ಯಾಯದ 13ನೇ ವಚನದಿಂದ 13ನೇ ಅಧ್ಯಾಯದ 4ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಪ್ರೀತಿಯ ಸ್ವರೂಪನಾದ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ಆತನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮನ್ನು ಇನ್ನೂ ಅಧಿಕವಾಗಿ ಬಲಪಡಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನಕ್ಕೆ ಹೋಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮಿಕ ಬಂಧುಗಳೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವು ಜೀವವುಳ್ಳದ್ದು, ಕಾರ್ಯ ಸಾಧಿಸುವಂಥದ್ದು ಆಗಿದೆ. ಆದುದರಿಂದ ಇಂದೂ ಕೂಡ ನಾವು ದೇವರ ವಾಕ್ಯ ಧ್ಯಾನದಲ್ಲಿ ಮುಂದೆ ಸಾಗುವಾಗ ವಾಕ್ಯದ ಮೂಲಕ ನಮ್ಮ ಬಲಹೀನತೆ ತೆಗೆಯಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಅವರು ಆತನನ್ನು ಮಾತಿನಲ್ಲಿ ಹಿಡಿಯುವುದಕ್ಕೆ ಫರಿಸಾಯರಲ್ಲಿಯೂ ಹೆರೋದ್ಯರಲ್ಲಿಯೂ ಕೆಲವರನ್ನು ಆತನ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನಾಗಿದ್ದಿ ಎಂದು ಬಲ್ಲೆವು. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಕೊಡಬೇಕೋ ಬೇಡವೋ ಎಂದು ಆತನನ್ನು ಕೇಳಿದರು. ಆತನು ಅವರ ಕಪಟವನ್ನು ತಿಳಿದು, ಯಾಕೆ ನನ್ನನ್ನು ಪರೀಕ್ಷೆ ಮಾಡುತ್ತೀರಿ? ನನಗೆ ಒಂದು ಹಣವನ್ನು ತಂದು ತೋರಿಸಿರಿ ಅನ್ನಲು ಅವರು ತಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಮಹತ್ವವಾದ ಪ್ರಶ್ನೆಯಾಗಿದೆ. ಅವರು ಆತನನ್ನು ಹೊಗಳಿದರು, ಆದರೆ ಆತನು ಅವರನ್ನು ಕಪಟಿಗಳೆಂದು ಕರೆದನು. ಅವರ ಹೊಗಳಿಕೆಯನ್ನು ಆತನು ಲಕ್ಷ್ಯ ಮಾಡಲಿಲ್ಲ. ಒಂದು ಸಲ ರಾತ್ರಿ ವೇಳೆಯಲ್ಲಿ ಬಂದಂಥ ನಿಕೋದೇಮನ ಮಾತನ್ನು ಆತನು ಅಂಗೀಕರಿಸಿದ್ದನು. ಯಾಕಂದರೆ ಆ ನಿಕೋದೇಮನು ಯಥಾರ್ಥವಂತನಾಗಿದ್ದನು. ಆದರೆ ಈ ಜನರು ನಿಜವಾಗಿ ಕಪಟಿಗಳಾಗಿದ್ದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನು ಅವರಿಂದ ನಾಣ್ಯವನ್ನು ಯಾಕೆ ಕೇಳಿದನು? ಅವರ ಹಣವನ್ನೇ ಆತನು ಉಪಯೋಗಿಸಬೇಕೆಂದಿದ್ದನು. ಆದರೆ ಆತನ ಬಳಿ ನಾಣ್ಯವೂ ಇದ್ದಿರಲಿಕ್ಕಿಲ್ಲ. ಇದನ್ನು ಆಲೋಚಿಸಿ ನೋಡಿರಿ. ಮಹಿಮೆಯ ಕರ್ತನು ಈ ಲೋಕದಲ್ಲಿದ್ದಾಗ ಆತನ ಬಳಿ ಒಂದು ಕಾಸೂ ಕೂಡ ಇರಲಿಲ್ಲ. ಆತನ ಬಳಿ ಹಣವಾಗಲಿ ಈಗಿನವರಂತೆ ಕ್ರೆಡಿಟ್ ಕಾರ್ಡ್ಗಳಾಗಲಿ ಇರಲಿಲ್ಲ. ಆದ್ದರಿಂದ ಅವರೊಡನೆ ಒಂದು ನಾಣ್ಯವನ್ನು ಕೇಳಿದನು. ಅವರು ಆತನಿಗೆ ಕೊಟ್ಟರು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನೋಡೋಣ. ಆಗ ಆತನು, ಈ ತಲೆಯು ಮುದ್ರೆಯು ಯಾರದು ಎಂದು ಕೇಳಿದಕ್ಕೆ ಅವರು, ಕೈಸರನದು ಅಂದರು. ಯೇಸು, ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಒಂದು ವೇಳೆ ನೇರವಾಗಿ ಕೈಸರನಿಗೆ ತೆರಿಗೆ ಕೊಡುವುದು ಸರಿ ಎಂದು ಹೇಳಿರುತ್ತಿದ್ದರೆ, ಅವರು ಆತನು ಕೈಸರನನ್ನು ಮೋಶೆ ಮೆಸ್ಸಿಯನಿಗಿಂತ ಹೆಚ್ಚಿನವನ್ನಾಗಿ ಮಾಡಿದನೆಂದು ಆಪಾದಿಸುತ್ತಿದ್ದರು. ಆತನು ತೆರಿಗೆ ಕೊಡುವುದು ಸರಿಯಲ್ಲವೆಂದು ಹೇಳಿರುತ್ತಿದ್ದರೆ ಆತನು ಕೈಸರನ ವಿರೋಧಿಯಾಗಿರುತ್ತಿದ್ದನು. ಹೀಗೆ ಆತನನ್ನು ತಾವು ಸಿಕ್ಕಿಸಿ ಹಾಕಿದ್ದೇವೆಂದು ಹೇಳುತ್ತಿದ್ದರು. ಆದರೆ ನಿಜವಾಗಿ ಹಾಗಾಗಲಿಲ್ಲ. ಆತನ ಉತ್ತರಕ್ಕೆ ಅವರು ಬೆರಗಾದರು. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ದೇವರ ಮಗುವಿಗೆ 2 ರೀತಿಯ ಜವಾಬ್ದಾರಿಗಳಿರುತ್ತವೆಂಬುದು ಆತನ ಉತ್ತರದಿಂದ ತಿಳಿಯಿತು. ನಮ್ಮ ಅಧಿಕಾರಿಗಳು ಜೀವಿಸುವ ರೀತಿಯನ್ನು ಕಾಣುವಾಗ ನನ್ನ ಮನಸ್ಸಿಗೆ ದುಃಖವಾಗುತ್ತದೆ. ಇದನ್ನು ನೋಡುವಾಗ ಯಥಾರ್ಥವಾಗಿ ಸರಕಾರಕ್ಕೆ ತೆರಿಗೆ ಯಾಕೆ ಕೊಡಬೇಕು ಎಂಬ ಪ್ರಶ್ನೆ ನನ್ನಲ್ಲಿ ಬರುತ್ತದೆ. ಆದರೆ ಇದರಿಂದ ನಾನು ತೆರಿಗೆ ಕೊಡಬಾರದೆಂದು ಅರ್ಥವಲ್ಲ. ಸರಕಾರದ ಕಡೆಗೆ ನಮಗೆ ನಿಜವಾದ ಒಂದು ಜವಾಬ್ದಾರಿ ಇದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕುಟುಂಬದ ಕಡೆಗೂ ನಮಗೆ ಜವಾಬ್ದಾರಿ ಇದೆ. ಸಭೆಯ ಕಡೆಗೂ ಜವಾಬ್ದಾರಿ ಇದೆ.
ನಿನ್ನ ಕಡೆಗೂ ದೇವರ ವಾಕ್ಯ ಕೊಡಬೇಕೆಂಬ ಜವಾಬ್ದಾರಿ ನನಗಿದೆ. ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿಗಳಿರುತ್ತದೆ. ಕರ್ತನಾದ ಯೇಸು ಇದನ್ನೇ ಹೇಳಿದ್ದು. ಆಳುವವರ ಕಡೆಗೆ ನಿನಗಿರುವ ಜವಾಬ್ದಾರಿಯನ್ನು ನಿಭಾಯಿಸು, ಆದರೆ ಅದಕ್ಕಾಗಿ ದೇವರ ಕಡೆಗೆ ನಿನಗಿರುವ ಜವಾಬ್ದಾರಿಯನ್ನು ಅಲಕ್ಷಿಸಬೇಡ. ಇದು ಎಂಥ ಅದ್ಭುತವಾದ ಪಾಠವಾಗಿದೆಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಯೇಸು ಈ ಘಟನೆಯನ್ನು ಒಂದು ಸಾಮ್ಯವಾಗಿ ಪರಿವರ್ತಿಸುತ್ತಾನೆ. ನನಗೆ ಒಂದು ನಾಣ್ಯವನ್ನು ಕೊಡಿರಿ ಎಂಬುದಾಗಿ ನೋಡುವಾಗ ಆ ನಾಣ್ಯದ ಮೂಲಕ ಒಂದು ಶ್ರೇಷ್ಠವಾದ ಸತ್ಯವನ್ನು ಆತನು ತಿಳಿಸಿದನು. ನಾಣ್ಯಕ್ಕೆ 2 ಮುಖಗಳಿವೆ. ಇದು ನಮ್ಮ ಜೀವಿತದ 2 ರೀತಿಯ ಜವಾಬ್ದಾರಿಗಳನ್ನು ಸೂಚಿಸುತ್ತದೆ. ಮನುಷ್ಯನಿಗೆ ಲೋಕದ ಹಾಗೂ ಶಾರೀರಿಕ ಜವಾಬ್ದಾರಿ ಬಂದಿದೆ. ಹಾಗೆಯೇ ಪರಲೋಕದ ಅಂದರೆ ಆತ್ಮಿಕವಾದ ಜವಾಬ್ದಾರಿಯೂ ಕೂಡ ಇದೆ. ಪರಲೋಕದ ಪ್ರಜೆಗಳು ಈ ಲೋಕದ ತೆರಿಗೆ ಕಟ್ಟಬೇಕು. ಈ ಲೋಕದಲ್ಲಿ ಪ್ರವಾಸಿಗಳಾಗಿರುವವರು ಪರಲೋಕದಲ್ಲಿ ಆಸ್ತಿ ಕೂಡಿಸಿಟ್ಟುಕೊಳ್ಳಬೇಕು. ಹೀಗೆ ಯೇಸು ಈ ಹೆರೋದ್ಯರ ಬಾಯಿ ಹೇಗೆ ಮುಚ್ಚಿಸಿದನೋ ಎಂಬುದನ್ನು ನೋಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಸದ್ದುಕಾಯರು ಆತನ ಬಳಿಗೆ ಬಂದರು. ಇವರು ಪುನರುತ್ಥಾನವಿಲ್ಲ ಅನ್ನುವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಅಣ್ಣನಾದವನು ಮಕ್ಕಳಿಲ್ಲದೆ ಹೆಂಡತಿಯನ್ನು ಬಿಟ್ಟು ಸತ್ತರೆ ಆಕೆಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ನಮಗೆ ಬರೆದಿಟ್ಟಿದ್ದಾನಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸದ್ದುಕಾಯರು ಆ ದಿನಗಳಲ್ಲಿನ ಉದಾರತವಾದಿಗಳಾಗಿದ್ದರು. ಅವರು ದೈವಿಕ ಸಂಗತಿಗಳನ್ನು ಅಲ್ಲಗಳೆಯುತ್ತಿದ್ದರು. ಅವರು ಹೇಳುವಂಥದ್ದು ಸರಿ ಇರಬಹುದು. ಮೈದುನ ಧರ್ಮ ನಡೆಸುವ ಕುರಿತಾಗಿ ಅವರು ಮಾತನಾಡಿದರು. ಇದು ರೂತಳ ಪುಸ್ತಕದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಸತ್ಯವೇದ ಏನು ಹೇಳುತ್ತದೆಂದು ಅವರಿಗೆ ತಿಳಿದಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಮೊದಲನೆಯವನು ಹೆಂಡತಿಯನ್ನು ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. 2ನೇಯವನು ಆಕೆಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. ಅದರಂತೆ 3ನೇಯವನು. ಇದೇ ಪ್ರಕಾರ 7 ಮಂದಿಯೂ ಸಂತಾನವಿಲ್ಲದೆ ಹೋದರು. ಕಡೆಯಲ್ಲಿ ಆ ಸ್ತ್ರೀಯು ಸತ್ತಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಹಾಸ್ಯಾಸ್ಪದ ಉದಾಹರಣೆಯಲ್ಲವೇ? ಹಾಗೆಯೇ ಅವರ ಪ್ರಶ್ನೆ ಕೂಡ ಹಾಸ್ಯಾಸ್ಪದವಾದದ್ದೇ ಆಗಿತ್ತು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನೋಡೋಣ. ಪುನರುತ್ಥಾನದಲ್ಲಿ ಆಕೆ ಯಾರ ಹೆಂಡತಿಯಾಗಿರುವಳು? ಆಕೆಯನ್ನು 7 ಮಂದಿಯೂ ಮದುವೆ ಮಾಡಿಕೊಂಡಿದ್ದಾರಲ್ಲ ಅಂದರು. ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವರಾಗಿದ್ದೀರಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವನ್ನು ಟೀಕಿಸುವವರ ಸ್ಥಿತಿ ಇದೇ ಆಗಿದೆ. ಅವರಿಗೆ ದೇವರ ವಾಕ್ಯವಾಗಲಿ ದೇವರ ಶಕ್ತಿಯಾಗಲಿ ತಿಳಿದಿಲ್ಲ. ಸದ್ದುಕಾಯರು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿದಿಲ್ಲವೆಂದು ಆತನು ಹೇಳಿದನು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಸತ್ತವರು ಬದುಕಿ ಎದ್ದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ಪರಲೋಕದಲ್ಲಿ ದೇವದೂತರಂತೆ ಇರುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ಈ ಲೋಕದಲ್ಲಿ ಗಂಡ ಹೆಂಡಿರಂತೆ ಇದ್ದವರು ಪರಲೋಕದಲ್ಲಿ ಹಾಗಿರಲಾರರು ಎಂದಲ್ಲ. ಅಲ್ಲಿ ಅವರು ದಂಪತಿಗಳಂತೆ ಇರುವುದಿಲ್ಲ, ತಮಗಾಗಿ ಒಂದು ಮನೆಯನ್ನು ಮಾಡಿಕೊಳ್ಳುವುದಿಲ್ಲ, ಮಕ್ಕಳನ್ನೂ ಹಡೆಯುವುದಿಲ್ಲ. ಇದು ಆತನ ಮಾತಿನ ಅರ್ಥವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದರೆ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದಿದ್ದನ್ನು ನೀವು ಮೋಶೆಯ ಗ್ರಂಥದಲ್ಲಿ ಪೊದೆಯ ಸಂಗತಿಯಿರುವ ಅಧ್ಯಾಯದಲ್ಲಿ ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೀವು ಹಿಡಿದ ಅಭಿಪ್ರಾಯವು ಬಹು ತಪ್ಪಾಗಿದೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ದೇವರ ಶಕ್ತಿಯನ್ನು ತಿಳಿದಿಲ್ಲ. ಅಬ್ರಹಾಮನು ಜೀವವಿಲ್ಲದವನಲ್ಲ, ಈಸಾಕ ಯಾಕೋಬರು ಜೀವವಿಲ್ಲದವರಲ್ಲ. ಅವರ ದೇಹಗಳು ಹೆಬ್ರೋನಿನಲ್ಲಿ ಸಮಾಧಿ ಮಾಡಲ್ಪಟ್ಟಿವೆ, ಆದರೆ ಅವರು ಜೀವವಿಲ್ಲದವರಲ್ಲ. ಅವರು ಈಗ ಕರ್ತನೊಂದಿಗೆ ಇದ್ದಾರೆ. ಅದೇ ರೀತಿ ಕರ್ತನಲ್ಲಿ ಸತ್ತ ಕ್ರೈಸ್ತರೂ ಕೂಡ ಅಲ್ಲಿರುತ್ತಾರೆ. ಈ ಧಾರ್ಮಿಕ ನಾಯಕರ ನಂಬಿಕೆಯನ್ನು
ಯೇಸು ಕೆಡವಿ ಬಿಡುತ್ತಾನೆ. ಈ ಘಟನೆಯ ಬಳಿಕ ಇನ್ನೊಬ್ಬನು ಯೇಸುವಿನ ಬಳಿಗೆ ಬರುವುದನ್ನು ನಾವು ನೋಡುತ್ತೇವೆ. ಮುಂದುವರೆದು ನಾವು ನೋಡುತ್ತೇವೆ, ವಿಶೇಷವಾದ ಅಪ್ಪಣೆ ಎಂಬ ವಿಚಾರದಲ್ಲಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ನೋಡೋಣ. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು, ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 4ನೇ ವಚನದ ಮಾತಾಗಿದೆ. ಅದು ದಶಾಜ್ಞೆಗಳಲ್ಲಿ ಒಂದು ಅಲ್ಲ, ಆದರೆ ಹಳೆ ಒಡಂಬಡಿಕೆಯ ಅತಿ ಶ್ರೇಷ್ಠ ಬೋಧನಾ ಸೂತ್ರವಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಈ ಅಪ್ಪಣೆಯನ್ನು ಕೈಕೊಳ್ಳುತ್ತೀಯೋ? ನಾನು ದೇವರಿಗೆ ವಿಧೇಯನಾಗಿದ್ದೇನೆ, ಕ್ರಿಸ್ತನು ರಕ್ಷಕನಾಗಿ ನನಗೆ ಬೇಕಾಗಿಲ್ಲವೆಂದು ನೀನು ಹೇಳುವುದಾದರೆ ನಾನು ನಿನಗೆ ಈ ಪ್ರಶ್ನೆಯನ್ನು ಕೇಳುತ್ತೇನೆ. ನೀನು ದೇವರನ್ನು ನಿನ್ನ ಪೂರ್ಣ ಹೃದಯ, ಮನಸ್ಸು, ಆತ್ಮದಿಂದ ಪ್ರೀತಿಸುತ್ತೀಯೋ ಎಂಬುದಾಗಿ. ಹಾಗೆ ಮಾಡುತ್ತಿಲ್ಲವಾದರೆ ನೀನು ಆತನ ಅಪ್ಪಣೆಯನ್ನು ಮೀರುತ್ತಿದ್ದಿ ಮತ್ತು ನಿನಗೆ ಒಬ್ಬ ರಕ್ಷಕನ ಅವಶ್ಯಕತೆಯಿದೆ ಎಂದಾಯಿತು. ನನಗೆ ಒಬ್ಬ ರಕ್ಷಕನ ಅವಶ್ಯಕತೆಯಿದೆ. ನಾನು ದೇವರ ಮಟ್ಟಕ್ಕೆ ಯೋಗ್ಯನಾಗಿಲ್ಲ, ಆತನನ್ನು ಪ್ರೀತಿಸುತ್ತೇನೆ. ಬನ್ನಿರಿ ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ 2ನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಶಾಸ್ತ್ರಿಯು, ಬೋಧಕನೇ, ಚೆನ್ನಾಗಿ ಹೇಳಿದೆ, ಒಬ್ಬನೇ ದೇವರಿದ್ದಾನೆ, ಆತನ ಹೊರತು ಮತ್ತೊಬ್ಬ ದೇವರಿಲ್ಲ ಎಂದು ನೀನು ಹೇಳಿದ್ದು ಸತ್ಯ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವುದು ಮತ್ತು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ನೆರೆಯವನನ್ನು ಪ್ರೀತಿಸುವುದು, ಇವೆರಡೂ ಎಲ್ಲ ಸರ್ವಾಂಗ ಹೋಮಗಳಿಗಿಂತಲೂ ಎಲ್ಲ ಯಜ್ಞಗಳಿಗಿಂತಲೂ ಹೆಚ್ಚಿನವು ಅಂದನು. ಅವನು ಬುದ್ಧಿಯಿಂದ ಉತ್ತರ ಕೊಟ್ಟದನ್ನು ಯೇಸು ಕಂಡು, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದಿನಿಂದ ಆತನನ್ನು ಪ್ರಶ್ನೆ ಮಾಡುವುದಕ್ಕೆ ಯಾರಿಗೂ ಧೈರ್ಯವಿರಲಿಲ್ಲ. ಆ ಶಾಸ್ತ್ರಿಯು ಹೇಳಿದ್ದು ನಿಜವಾದದ್ದೇ. ದೇವರನ್ನೂ ನೆರೆಯವರನ್ನೂ ಪ್ರೀತಿಸುವುದಕ್ಕಿಂತ ಹೆಚ್ಚಿನ ಕಾಣಿಕೆಯಾಗಲಿ ಯಜ್ಞವಾಗಲಿ ಇರುವುದಿಲ್ಲ. ನನ್ನ ಪ್ರಿಯ ಸ್ನೇಹಿತನೇ, ಮತ್ತೊಮ್ಮೆ ನಿನಗೆ ಕೇಳಬಯಸುತ್ತೇನೆ, ನೀನು ದೇವರನ್ನು ನಿನ್ನ ಪೂರ್ಣ ಹೃದಯ, ಪೂರ್ಣ ತಿಳುವಳಿಕೆ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದ ಪ್ರೀತಿಸಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸುವುದು ನಿನ್ನಿಂದಾಗದ ಕೆಲಸವಾಗಿದೆ. ನಿನಗೆ ಒಬ್ಬ ರಕ್ಷಕನ ಅಗತ್ಯವಿರುತ್ತದೆ. ಆತನ ಕಡೆಗೆ ತಿರುಗಿಕೋ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಯೇಸುವನ್ನು ಪ್ರಶ್ನಿಸುವವರ ಸರದಿ ಮುಗಿಯಿತು. ವೈರಿಗಳಿಗೆ ಆತನನ್ನು ಸಿಕ್ಕಿಸಿ ಹಾಕುವುದಕ್ಕೆ ಆಗಲಿಲ್ಲ. ಈಗ ಪ್ರಶ್ನೆ ಕೇಳುವ ಸರದಿ ಯೇಸುವಿನದು ಆಗುತ್ತದೆ. ಬನ್ನಿರಿ, ಮುಂದುವರೆದು ನಾವು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನದಿಂದ 37ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ಯೇಸು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿರಲಾಗಿ ಪ್ರಶ್ನೆ ಮಾಡಿ, ಶಾಸ್ತ್ರಿಗಳು ಬರಬೇಕಾದ ಕ್ರಿಸ್ತನನ್ನು ದಾವೀದನ ಮಗನೆಂದು ಹೇಳುತ್ತಾರಲ್ಲ, ಅದು ಹೇಗಾದೀತು? ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ತನ್ನ ಒಡೆಯನಿಗೆ ನುಡಿದನು ಎಂಬುದಾಗಿ ದಾವೀದನೇ ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿದನು. ದಾವೀದನೇ ಆತನನ್ನು ಒಡೆಯನೆಂದು ಹೇಳಿರುವಲ್ಲಿ ಆತನು ಅವನಿಗೆ ಮಗನಾಗುವುದು ಹೇಗೆ ಎಂದು ಕೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಯೇಸು ತಾನು ಕನ್ನಿಕೆಯಲ್ಲಿ ಹುಟ್ಟಿದ ಕುರಿತು ಹೇಳುತ್ತಿದ್ದಾನೆ. 110ನೇ ಕೀರ್ತನೆಯಲ್ಲಿ ಮುಂದಣ ಸಂತಾನದವನ ಕುರಿತು ಮಾತನಾಡುತ್ತಾ ದಾವೀದನು ಅನೇಕ ತಲೆಮಾರುಗಳ ನಂತರ ಹುಟ್ಟಲಿರುವಾತನನ್ನು ತನ್ನ ಒಡೆಯನೆಂದು ಕರೆಯುವುದು ಹೇಗೆ? ಕರ್ತನು ತಾನೇ ಒಡೆಯನಾಗಿದ್ದಾಗ ಮಾತ್ರ ಹೀಗೆ ಕರೆಯಬಹುದು. ಆತನು ದಾವೀದನ ಮಗನಾಗಿದ್ದರೆ ಕರ್ತನು ಒಡೆಯನು ಹೇಗಾದನು? ದೇವರ ಮಗನಾಗಿರಬೇಕಾದರೆ ಆತನು ಕನ್ನಿಕೆಯಲ್ಲಿ ಜನಿಸಿರಬೇಕು. ಕರ್ತನಾದ ಯೇಸು ಈ ಸತ್ಯವನ್ನು ಅಲ್ಲಿ ತಿಳಿಸುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಸತ್ಯಾಂಶಗಳು ಏನೆಂದರೆ,
ಸೌಲಭ್ಯಗಳ ಜೊತೆಗೆ ಜವಾಬ್ದಾರಿಯೂ ಇರುತ್ತದೆ ಎಂಬುದಾಗಿ ಯೇಸು ಹೇಳುತ್ತಿದ್ದಾನೆ. ಶಾಸ್ತ್ರಿಗಳ ಜೀವಿತ ಅವರು ಬೋಧಿಸುತ್ತಿದ್ದ ಶಾಸ್ತ್ರಗಳಿಗೆ ವಿರೋಧವಾಗಿದ್ದದಕ್ಕಾಗಿ ಯೇಸು ಅವರನ್ನು ಖಂಡಿಸುತ್ತಾನೆ. ದೇವರ ವಾಕ್ಯವನ್ನು ಕೇಳದಿರುವವರಿಗಿಂತಲೂ ಈ ಶಾಸ್ತ್ರಿಗಳಿಗೆ ಬರತಕ್ಕ ದಂಡನೆ ತೀವ್ರವಾಗಿರುತ್ತದೆ. ಆದುದರಿಂದ ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಯಾವಾಗಲೂ ಪರೀಕ್ಷೆ ಮಾಡಿಕೊಳ್ಳುವವರು ಆಗಿರಬೇಕು. ಪ್ರಿಯರೇ, ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನವನ್ನು ನೋಡೋಣ. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಸಭೆಗಳಲ್ಲಿಯೂ ಇಲ್ಲವೇ ಇತರ ಕಡೆ ಉದಾರ ದಾನ ಮಾಡುವಾಗಲೂ ಅದನ್ನು ನೋಡುವ ಅಧಿಕಾರ ಆತನಿಗಿದೆ. ಆತನು ನಮ್ಮನ್ನು ಗಮನಿಸುತ್ತಾನೆ. ಹೇಗೆಂದರೆ ನಾವು ಏನನ್ನು ಕೊಡುತ್ತಿದ್ದೇವೆ ಎಂಬುದನ್ನಲ್ಲ, ನಮಗಾಗಿ ಏನನ್ನು ಉಳಿಸಿಕೊಂಡಿದ್ದೇವೆ ಎಂಬುದನ್ನು ಆತನು ನೋಡುತ್ತಾನೆ. ಬನ್ನಿರಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ 1 ದುಗ್ಗಾಣಿಯನ್ನು ಹಾಕಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಐಶ್ವರ್ಯವಂತರು ತುಂಬಾ ಕಾಣಿಕೆ ಹಾಕುತ್ತಿದ್ದದನ್ನು ಆತನು ನೋಡುತ್ತಿದ್ದನು. ಅವರು ತುಂಬಾ ಕೊಡುವರಾಗಿದ್ದರು. ಇಂತಹ ಉದಾರಿಗಳನ್ನು ನಾವೆಷ್ಟು ಗೌರವಿಸುತ್ತೇವೆ ಅಲ್ಲವೇ? ಅವರು ಉದಾರವಾಗಿ ಕೊಡುವುದನ್ನು ಆತನು ಶ್ಲಾಘಿಸಲಿಲ್ಲ. ಆದರೆ ಆ ವಿಧವೆಯು 1 ದುಗ್ಗಾಣಿ ಹಾಕಿದ್ದನ್ನು ನೋಡಿದನು. ದೇವಾಲಯದ ಸಂಪತ್ತಿನ ಎದುರು ಆಕೆ ಕೊಟ್ಟ ಕಾಣಿಕೆ ಯಾವ ಲೆಕ್ಕಕ್ಕೂ ಬಾರದಾಗಿತ್ತು. ಆದರೆ ಯೇಸು ಏನು ಮಾಡಿದನೆಂದು ನೋಡಿರಿ. ಆತನದನ್ನು ಮೆಚ್ಚಿ ಸ್ವೀಕರಿಸಿ ಪರಲೋಕದ ಬಂಗಾರವೆಂದು ಹೊಗಳಿ ಬೇರೆ ಯಾರೂ ಕೊಟ್ಟದ್ದಕ್ಕಿಂತಲೂ ಅಮೂಲ್ಯವಾದದ್ದನ್ನು ಹೇಳಿದನು. ಯಾಕೆ ಗೊತ್ತಿದೆಯೋ? ಯಾಕೆಂದರೆ ಆಕೆ ತನಗಾಗಿ ಏನನ್ನೂ ಉಳಿಸಿಕೊಳ್ಳದೆ ತನ್ನ ಬಳಿ ಇದ್ದದನ್ನೆಲ್ಲ ಕೊಟ್ಟದ್ದನ್ನು ಆತನು ನೋಡಿದನು. ಆ ಕಾಣಿಕೆಯಲ್ಲಿ ಆಕೆಯ ಪ್ರೀತಿಯೂ ಭಕ್ತಿಯೂ ಸೇರಿದ್ದವು. ಆತನು ಕಾಣಿಕೆಯ ಅಳತೆ ಮಾಡುವುದು ಹೀಗೆಯೇ. ದೇವರಿಗೆ ಆದಾಯದಲ್ಲಿ 10ರಲ್ಲಿ 1 ಕೊಡಬೇಕೋ ಎಂದು ಕೆಲವರು ಕೇಳುತ್ತಾರೆ. ಆದರೆ ಪ್ರಿಯ ಸ್ನೇಹಿತನೇ, ನೀನು ನಿನಗಾಗಿ ಎಷ್ಟು ಉಳಿಸಿಕೊಳ್ಳುತ್ತೀ ಎಂಬುದನ್ನು ಆತನು ನೋಡುತ್ತಾನೆ. ಪ್ರಿಯರೇ, ಇಲ್ಲಿವರೆಗೆ ನಾವು ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ತನ್ನ ವಾಕ್ಯದ ಅನೇಕ ಸತ್ಯಗಳು ನಮಗೆ ತಿಳಿಯಪಡಿಸಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಕೇಳಿದಂಥ ಧ್ಯಾನಿಸಿದಂಥ ಸತ್ಯಗಳನ್ನು ನಾವು ಅಂಗೀಕರಿಸಿದವರಾಗಿ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬರೋಣ. 13ನೇ ಅಧ್ಯಾಯದ ಮುಖ್ಯಾಂಶಗಳು ಎಣ್ಣೆ ಮರಗಳ ಗುಡ್ಡದ ಮೇಲಿನ ಸಂಭಾಷಣೆ, ಅಂಜೂರ ಮರದ ಸಾಮ್ಯ, ಪ್ರಯಾಣ ಹೊರಟವನ ಸಾಮ್ಯ ಎಂಬುದಾಗಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಕಾಣುವ ಎಣ್ಣೆ ಮರಗಳ ಗುಡ್ಡದ ಪ್ರವಚನವು ಮತ್ತಾಯನ ಸುವಾರ್ತೆಯಲ್ಲಿಯೂ ಬರೆಯಲ್ಪಟ್ಟಿದೆ. ಇಲ್ಲಿ ಮತ್ತಾಯನ ಸುವಾರ್ತೆಗಿಂತ ಸಂಕ್ಷಿಪ್ತವಾಗಿದೆ. ಒಂದು ರೀತಿ ಇದು ಸಾರಾಂಶ ಸಂಗ್ರಹದಂತಿದೆ. ಮಾರ್ಕನ ಅಭ್ಯಾಸವೇ ಹೀಗಿದೆ. ಕೆಲವು ಗಮನಾರ್ಹವಾದ ಸಂಗತಿಗಳನ್ನು ಮಾತ್ರ ಬಹು ವಿವರವಾಗಿ ತಿಳಿಸುತ್ತಾನೆ. ಸಾಮಾನ್ಯವಾಗಿ ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ಬೇಗದಲ್ಲೇ ತಿಳಿಸುವುದು ಅವನ ಅಭ್ಯಾಸವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದ ರೂಪರೇಖೆ ಹೀಗಿದೆ. ಒಲಿವ ಬೆಟ್ಟದ ಮೇಲೆ ಶಿಷ್ಯರ ಪ್ರಶ್ನೆಗಳು, ಈ ಯುಗದ ಪಕ್ಷಿನೋಟ, ಮಹಾಸಂಕಟಕಾಲದ ಮುಂಚೆ ಉಂಟಾಗುವ ಹಿಂಸೆ, ಮಹಾಸಂಕಟಕಾಲದ ಪ್ರವಾದನೆ, ಕ್ರಿಸ್ತನ 2ನೇ ಬರೋಣದ ಘೋಷಣೆ, ಅಂಜೂರ ಮರದ ಸಾಮ್ಯ, ದೇವಜನರು ಮಾಡಬೇಕಾದ ಕಾರ್ಯ ಎಂಬುದಾಗಿದೆ. ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯೇಸು ದೇವಾಲಯವನ್ನು ಬಿಟ್ಟು ಹೋಗುತ್ತಿರಲು ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಗುರುವೇ, ನೋಡು, ಎಂಥ ಕಲ್ಲುಗಳು, ಎಂಥ ಕಟ್ಟಣಗಳು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದ ಭಾಗವನ್ನು ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂಬುದಕ್ಕೆ ಇಲ್ಲಿ ಒಂದು ಒಳ್ಳೆಯ ಉದಾಹರಣೆ ಇದೆ. ಸಾಮಾನ್ಯವಾಗಿ ಬರುವ ಪ್ರಶ್ನೆ ಇದರ ಹಿನ್ನೆಲೆ ಏನು ಎಂಬುದಾಗಿ. ಶಿಷ್ಯರು ಯಾಕೆ ಇಷ್ಟು ಆಶ್ಚರ್ಯವಾಗಿ ಮಾತಾಡಿದರೆಂದು ಯಾವ ಸೂಚನೆಯೂ ಇರುವುದಿಲ್ಲ. ಇದನ್ನು ತಿಳಿದುಕೊಳ್ಳಲು ನಾವು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 38ನೇ ವಚನವನ್ನು ನೋಡಬೇಕಾಗಿದೆ. ಪ್ರಿಯರೇ, ದೇವಾಲಯಕ್ಕೆ ಬರತಕ್ಕ ನಾಶನವನ್ನು ಯೇಸು ಮುಂತಿಳಿಸಿದನು. ಆದರೆ ಶಿಷ್ಯರಿಗೆ ಅದು ಅರ್ಥವಾಗಲಿಲ್ಲ. ಯಾಕೆಂದರೆ ದೇವಾಲಯವು ಸುತ್ತಲಿನ ಕಟ್ಟಡಗಳು ಬಹು ಅಂದವಾಗಿ ಮಹಿಮೆಯಿಂದ ಶೋಭಿಸುತ್ತಿದ್ದವು. ಯೇಸು ಅದನ್ನು ಗಮನಿಸಬೇಕೆಂದು ಅವರ ಆಶೆಯಾಗಿತ್ತು. ಆದ್ದರಿಂದ ಅವರಲ್ಲೊಬ್ಬನು, ನೋಡು, ಎಂಥ ಕಲ್ಲುಗಳು, ಎಂಥ ಕಟ್ಟಣಗಳು ಎಂದು ಉದ್ಗರಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ
ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯೇಸು, ಈ ದೊಡ್ಡ ಕಟ್ಟಡಗಳನ್ನು ನೋಡುತ್ತೀಯಾ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಅವರಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ. ಅವರು ಆತನಿಗೆ ಆ ಕಟ್ಟಡಗಳನ್ನು ತೋರಿಸಿ ಆತನು ಅವುಗಳನ್ನು ಗಮನಿಸಿದನೆಂದು ಖಂಡಿತ ಮಾಡಿಕೊಂಡರು. ಈಗ ಆತನು ಅವರನ್ನು ಒಂದು ಪ್ರಶ್ನೆ ಕೇಳುತ್ತಾನೆ, ನೀವು ನಿಜವಾಗಿ ಇವೆಲ್ಲವನ್ನು ನೋಡುತ್ತೀರಾ? ಯೇಸು ಒಂದು ವಿಶೇಷ ಆತ್ಮೀಕ ಪಾಠವನ್ನು ಅವರಿಗೆ ಕಲಿಸಲಿಕ್ಕಿದ್ದಾನೆ. ಪ್ರಿಯ ಸ್ನೇಹಿತರೆ, ನಾವು ಕೂಡ ಶಿಷ್ಯರ ಆ ಪ್ರಶ್ನೆಯನ್ನು ಈಗ ಕೇಳಬಹುದು. ನಮ್ಮ ಪ್ರದೇಶದಲ್ಲಿರುವ ಈ ಎಲ್ಲ ಅಂದವಾದ ಕಟ್ಟಡಗಳನ್ನು ನೋಡಿದ್ದೀಯಾ ಎಂದು. ಅವೆಲ್ಲವೂ ಹೊಸದಾಗಿಯೂ ಅಂದವಾಗಿಯೂ ಇವೆ. ಆದರೆ ನಾವು ಏನನ್ನು ನೋಡುತ್ತೇವೆ? ಅವುಗಳ ಅಂದ, ಬಲ, ಸ್ಥಿರತೆ ಮತ್ತು ಶಾಶ್ವತ ಸ್ಥಿತಿಯನ್ನು ನೋಡುತ್ತೇವೆ. ಅವೆಲ್ಲವೂ ಇಲ್ಲಿ ಬಹುಕಾಲದವರೆಗೆ, ಅಂದರೆ ಭೂಕಂಪವಾಗದಿದ್ದರೆ ಉಳಿಯುವಂತೆ ಕಾಣುತ್ತವೆ. ಈ ಎಲ್ಲ ಕಟ್ಟಡಗಳು ತಾತ್ಕಾಲಿಕವಾದವುಗಳು. ಅವು ನಾಶವಾಗಿ ಹೋಗಬಹುದು. ನಾವು ಸರಿಯಾಗಿ ಯೋಚಿಸಿದರೆ ಅದರಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದ ಹಾಗೆ ಇರುತ್ತದೆ. ಅವೆಲ್ಲವೂ ಕಬ್ಬಿಣ, ಕಾಂಕ್ರೀಟಿನಿಂದ ಕಟ್ಟಲ್ಪಟ್ಟದ್ದಾಗಿದ್ದರೂ ಅದು ಬಿದ್ದು ಹೋಗುತ್ತದೆ. ಪೌಲನು ಆತ್ಮೀಕ ಸತ್ಯದ ಕುರಿತು ಹೇಳುವಾಗ ಹೀಗೆ ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲ ಇರುವುದು ಎಂಬುದಾಗಿ. ಎಷ್ಟೊಂದು ಸತ್ಯವಲ್ಲವೇ ಪ್ರಿಯರೇ? ಮಹಾಸತ್ಯವು ಇದೇ ಆಗಿದೆ. ನೆಬೂಕದ್ನೆಚ್ಚರನು ಬ್ಯಾಬಿಲೋನಿನಲ್ಲೆಲ್ಲ ಸಂಚರಿಸಿ ಅದರ ಮಹಾವೈಭವವನ್ನು ಕಂಡು ಆನಂದಿಸಿದನಲ್ಲವೇ? ಹೀಗೆ ನಡೆದಾಡುವಾಗ ಅವನು, ನಾನು ನಿರ್ಮಿಸಿದ ಮಹಾ ಬ್ಯಾಬಿಲೋನ್ ಇದಲ್ಲವೇ ಎಂದು ಗರ್ವಪಟ್ಟುಕೊಂಡನು. ಆದರೆ ಈಗ ಆ ಬ್ಯಾಬಿಲೋನಿನ ಹಾಳು ಬಿದ್ದ ಸ್ಥಿತಿಯನ್ನು ನಾವು ನೋಡುವುದಾದರೆ ಅಲ್ಲಿ ಈಗ ಕೊಚ್ಚಿಕೊಳ್ಳುವಂತಾದು ಏನೂ ಇಲ್ಲ. ಎಲ್ಲ ಹಾಳಾಗಿದೆ. ಅದರ ವೈಭವವೆಲ್ಲ ಮಣ್ಣು ಪಾಲಾಗಿದೆ. ಪ್ರಿಯ ಸ್ನೇಹಿತನೇ, ನಿಜವಾದವುಗಳನ್ನು ಗಮನಿಸ್ತಾ ಇದ್ದೀಯಾ? ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಕೊನೆಯದಾಗಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ದೇವಾಲಯಕ್ಕೆ ಎದುರಾಗಿ ಕೂತಿದ್ದಾಗ ಪೇತ್ರ, ಯಾಕೋಬ, ಯೋಹಾನ, ಅಂದ್ರೆಯ ಇವರು, ಅದು ಯಾವಾಗ ಆಗುವುದು? ಅದೆಲ್ಲ ನೆರವೇರುವುದಕ್ಕಿರುವಾಗ ಯಾವ ಸೂಚನೆ ತೋರುವುದು? ನಮಗೆ ಹೇಳು ಎಂದು ಆತನನ್ನು ಪ್ರತ್ಯೇಕವಾಗಿ ಕೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನ ಸುವಾರ್ತೆಯಲ್ಲಿ ಬೇರೆ ಸುವಾರ್ತೆಗಳಲ್ಲಿ ಸಿಗದ ಕೆಲವು ಅಂಶಗಳನ್ನು ಸೇರಿಸಿರುತ್ತಾನೆ. ಯೇಸುವಿನ ಬಳಿ ಪ್ರಶ್ನೆ ಕೇಳುವುದಕ್ಕೆ ಶಿಷ್ಯರಲ್ಲಿ ಮುಂದಾದವರು ಈ 4 ಮಂದಿ. ಇಲ್ಲವಾದರೆ ನಮಗೆ ಅದು ತಿಳಿಯುತ್ತಿರಲಿಲ್ಲ. ಈ ಸುವಾರ್ತೆಯ ವಿವರಗಳನ್ನು ಪೇತ್ರನು ಮಾರ್ಕನಿಂದ ತಿಳಿಸಿದ್ದು, ಯೇಸುವನ್ನು ಪ್ರತ್ಯೇಕವಾಗಿ ಪ್ರಶ್ನೆ ಮಾಡಿದವರಲ್ಲಿ ತಾವು 4 ಮಂದಿ ಇದ್ದದ್ದನ್ನು ಅವನು ಹೇಳಿರಬೇಕು. ಪ್ರಿಯರೇ, ಮಾರ್ಕನು 2 ಪ್ರಶ್ನೆಗಳನ್ನು ಬರೆಯುತ್ತಾನೆ. ಮತ್ತಾಯನು 3 ಪ್ರಶ್ನೆಗಳನ್ನು, ಲೂಕನು ಉತ್ತರದ 1 ಭಾಗವನ್ನು ತಿಳಿಸುತ್ತಾನೆ. ಇದೆಲ್ಲವನ್ನು ಕ್ರೋಢೀಕರಿಸಿದರೆ ಮತ್ತಾಯನು ಎಲ್ಲ 3 ಪ್ರಶ್ನೆಗಳನ್ನು ಬರೆದನೆಂದು ಕಂಡುಕೊಳ್ಳುತ್ತೇವೆ. ಆ ಪ್ರಶ್ನೆಗಳು ಯಾವುದೆಂದರೆ, ಮೊದಲನೇದಾಗಿ, ಈ ಸಂಗತಿಗಳು ಯಾವಾಗ ನೆರವೇರುವವು ನಮಗೆ ತಿಳಿಸು. ಇದು ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಹೋಗುವ ಸಂಗತಿಗೆ ಸಂಬಂಧಿಸಿದ್ದು. ಇದಕ್ಕೆ ಯೇಸು ಕೊಟ್ಟ ಉತ್ತರವನ್ನು ಲೂಕನು ತಿಳಿಸುತ್ತಾನೆ. 2ನೇ ಪ್ರಶ್ನೆ, ನಿನ್ನ ಬರೋಣದ ಸೂಚನೆಗಳು ಯಾವುದು? 3ನೇದು, ಲೋಕಾಂತ್ಯದ ಸೂಚನೆಗಳು ಯಾವುವು? ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಕೊನೆಯ 2 ಪ್ರಶ್ನೆಗಳ ಉತ್ತರವನ್ನು ಮತ್ತಾಯನು, ಮಾರ್ಕನು ತಿಳಿಸಿರುತ್ತಾನೆ. ಮತ್ತಾಯನು ಮಾರ್ಕನಿಗಿಂತ ವಿವರವಾಗಿ ಬರೆಯುತ್ತಾನೆ. ಆದರೆ ನಾವು ಮಾರ್ಕನ ವಿವರಣೆಯನ್ನು ನೋಡೋಣ. ಮಾರ್ಕನು ರೋಮನ್ನರಿಗಾಗಿ ಬರೆಯುತ್ತಾನೆಂಬುದನ್ನು ನೆನಪಿನಲ್ಲಿಡಿರಿ. ಆದ್ದರಿಂದ ಶಕ್ತಿ ಚಟುವಟಿಕೆಗಳಿಗೆ ಅವನು ಹೆಚ್ಚಿನ ಮಹತ್ವವನ್ನು ಕೊಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆ. ನಮ್ಮನ್ನು ಆತನ ಹಸ್ತಕ್ಕೆ ಕೊಡುವಂಥ ಜೀವಿತ ಇಹದಲ್ಲೂ ಪರದಲ್ಲೂ ಆಶೀರ್ವಾದದಾಯಕವಾಗಿದೆ. ಆದುದರಿಂದ ದಿನಾಲು ಆತನೊಟ್ಟಿಗೆ ನಮ್ಮ ಜೀವಿತವನ್ನು ನಾವು ಜೀವಿಸೋಣ. ಆತನ 2ನೇ ಬರೋಣಕ್ಕೆ ನಾವು ಸಿದ್ಧಪಡಿಸಿಕೊಳ್ಳೋಣ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 12ನೇ ಅಧ್ಯಾಯದ 13ನೇ ವಚನದಿಂದ 13ನೇ ಅಧ್ಯಾಯದ 4ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನನ್ನು ಮಾತಿನಲ್ಲಿ ಸಿಕ್ಕಿಸಬೇಕೆಂಬ ಉಪಾಯದಿಂದ
ಕೆಲವರನ್ನು ಆತನ ಬಳಿಗೆ ಕಳುಹಿಸಿರುವುದನ್ನು ನಾವು ನೋಡುತ್ತೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅವರ ಬಳಿಯಲ್ಲಿಯೇ ನಾಣ್ಯವನ್ನು ಕೇಳಿ ಪಡೆದುಕೊಂಡು ಅವರಿಗೆ ತಕ್ಕದಾದ ಉತ್ತರವನ್ನು ನೀಡಿ ಕಳುಹಿಸಿದನು ಎಂದು ಧ್ಯಾನ ಮಾಡಿಕೊಂಡೆವು. ಪುನರುತ್ಥಾನವಿಲ್ಲವೆಂದು ಅನ್ನುವ ಸದ್ದುಕಾಯರ ಪ್ರಶ್ನೆಗೂ ಯೇಸು ಕ್ರಿಸ್ತನು ಸರಿಯಾದ ಉತ್ತರವನ್ನು ನೀಡಿರುವುದನ್ನು ಮತ್ತು ಆಜ್ಞೆಗಳಲ್ಲಿ ಹೆಚ್ಚಿನದನ್ನು ಹಾಗೂ ಬರಬೇಕಾದ ಕ್ರಿಸ್ತನಾಗಿರುವ ತಾನು ಕನ್ಯೆಯಲ್ಲಿ ಹುಟ್ಟಿರುವುದರಿಂದ ದಾವೀದನಿಗೆ ಒಡೆಯನಾದನು ಎಂಬುದರ ಕುರಿತು ಆತನು ಸ್ಪಷ್ಟಪಡಿಸಿರುವುದನ್ನು ನಾವು ತಿಳಿದುಕೊಂಡೆವು. ಎಂಥ ಅದ್ಭುತವಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಕರುಣಿಸಬೇಕಾಗಿ ಬೇಡುತ್ತೇವೆ. ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೀನು ಯಜಮಾನನಾಗಿದ್ದುಕೊಂಡು ನಮ್ಮೆಲ್ಲ ಚಿಂತಾಭಾರಗಳನ್ನು ತೆಗೆದುಹಾಕಿ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಮ್ಮ ಅನುದಿನದ ಎಲ್ಲ ಅಗತ್ಯತೆಗಳನ್ನು ಕಾಲಕಾಲಕ್ಕೆ ಪೂರೈಸಿ ನಾವು ಇನ್ನೂ ಹೆಚ್ಚಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ ಆತ್ಮಿಕವಾದ, ಶಾರೀರಿಕವಾದ, ಭೌತಿಕವಾದ ಆಶೀರ್ವಾದಗಳೊಂದಿಗೆ ನಿನ್ನ ಸಾಕ್ಷಿಗಳಾಗಿ, ನಿನ್ನ ಭಯಭಕ್ತಿಯ ಕುಟುಂಬಗಳಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ಯಾರ್ಯಾರ ಕುಟುಂಬದಲ್ಲಿ ಚಿಂತೆ, ಕಷ್ಟ, ಕೊರತೆ, ಕಣ್ಣೀರುಗಳಿದೆಯೋ ಅವುಗಳಿಂದ ಬಿಡುಗಡೆ ಮಾಡಿ ನಿನ್ನ ಸಮಾಧಾನವನ್ನು, ನಿನ್ನೆಲ್ಲ ಆಶೀರ್ವಾದವನ್ನು ಕೊಟ್ಟು ಅವರ ಮೂಲಕವಾಗಿ ಕೂಡ ನೀನು ಮಹಿಮೆ ಹೊಂದು ನಿನ್ನ ಶುಭವೂ ಕೃಪೆಯು ಯಾವಾಗಲೂ ಎಲ್ಲ ಕುಟುಂಬಗಳನ್ನು ಹಿಂಬಾಲಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನವು ಬಹು ಆಳವಾಗಿಯೂ ಉತ್ತೇಜನಕಾರಿಯಾಗಿಯೂ ಮೂಡಿ ಬಂದಿದೆಯಲ್ಲವೇ? ನೀವು ಬಹಳವಾಗಿ ಸಂತೋಷಪಟ್ಟ ಈ ಕಾರ್ಯಕ್ರಮವು ಮುಂದೆ ಮುಂದೆ ಸಾಗಲು ಹಿಂದೆ ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಸೇವೆಯಲ್ಲಿ ಕೈಜೋಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಂಧಿಸೋಣ. ಅಲ್ಲಿವರೆಗೂ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.